ವೆಲ್ಕಮ್ ಬ್ಯಾಕ್ ಟು ನಿಶ್ಮಿತಾ ಫುಟೋ ಯೂಟ್ಯೂಬ್ ಚಾನೆಲ್. ಎಸ್, ಇವತ್ತು ಯಾವಾಗ ಸುಷ್ಮಿತಾ ನಿರ್ಮಲನ್ನ ಕರ್ಕೊಂಡೋಗಿದ್ದು? ಟ್ಯೂಸ್ಡೇ ಅಲ್ವಾ? ಮಂಗಳವಾರ ಕರ್ಕೊಂಡು ಹೋಗಿರೋದು. ಇವತ್ತು ಆಲ್ರೆಡಿ ಸ್ಯಾಟರ್ಡೆ. ಅವಳಿಗೆ ಸ್ವಲ್ಪ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಗಿರೋದ್ರಿಂದ ನಿನ್ನೆ ಡಿಸ್ಚಾರ್ಜ್ ಇದ್ದಿತ್ತು, ಬಟ್ ಆಗಿಲ್ಲ ಫ್ರೈಡೇ. ಇವತ್ತು ಆಲ್ರೆಡಿ ಸ್ಯಾಟರ್ಡೆ ಆಗಿದೆ. ಸೊ ಹಾಗಾಗಿ ಮೇ ಬಿ ಇವತ್ತು ಡಿಸ್ಚಾರ್ಜ್ ಆಗಬಹುದು, ಗೊತ್ತಿಲ್ಲ ನನಗೆ, ಐ ಆಮ್ ನಾಟ್ ಶ್ಯೂರ್. ಸೊ ಇವತ್ತು ಬೇಬಿ ಮನೆಗೆ ಬರ್ತಾ ಇದೆ. ಸೊ ಮಮ್ಮಿ ಹೇಳಿದರು ನಿರ್ಮಲಾ ಬರ್ತಾಳೆ ಅಲ್ವಾ, ಅಕ್ಕ ಬರ್ತಾಳೆ ಅಲ್ವಾ, ಸೊ ಹಾಗಾಗಿ ಸ್ವಲ್ಪ ಡೆಕೋರೇಷನ್ ಮಾಡು ಅಂತ ಹೇಳಿದರು. ಬಟ್ ನಂದು ಪ್ಲ್ಯಾನಿಂಗ್ ಮುಂಚೆನೇ ಇತ್ತು, ಏನಾದರೂ ಮಾಡಬೇಕು ಅಂತ. ನಾನು ಸುಷ್ಮಿತಾ ಮಾತಾಡ್ಕೊಂಡಿದ್ವಿ, ಏನಾದರೂ ಡೆಕೋರೇಷನ್ ಮಾಡೋಣ ಅಂತ. ಸೊ ತುಂಬ ಇಲ್ಲ, ಸ್ವಲ್ಪ ಮಾಡೋದ್ರಲ್ಲೇ ಸ್ವಲ್ಪ ಯುನೀಕಾಗಿ ಚೆನ್ನಾಗಿ ಮಾಡೋಣ ಅಂತ. ಸೊ ಹಾಗೆ ಮಮ್ಮಿ ಹೇಳಿದ್ರಲ್ವ, ಮತ್ತು ಮಮ್ಮಿಗೆ ಬೇರೆ ಬಾಯ್ ಬೇಬಿ ಆಗಬೇಕಂತ ತುಂಬ ಅಂದರೆ ತುಂಬಾ ಆಸೆ ಇದ್ದಿತ್ತು. ಸೊ ಹಾಗಾಗಿ ಅವ್ರು ಹೇಳಿದಂಗೆ ಬಾಯ್ ಬೇಬಿನೇ ಆಗಿದೆ. ಹಾಗಾಗಿ ಇದ್ದಿದ್ದನ್ನು ಇನ್ನೂ ಸ್ವಲ್ಪ ಗ್ರ್ಯಾಂಡಾಗಿ ಮಾಡೋಣ ಅಂತ ಹೇಳಿಕೊಂಡು, ಸೊ ಇಲ್ಲಿ ಎಲ್ಲ ಫ್ಲವರು ಮೊನ್ನೆ ಸೇವಂತಿಗೆ ಹೂವು ಮಾರ್ಕೆಟಲ್ಲಿ KGಗೆ 200 ರುಪೀಸ್ ಅಂತ ಹೇಳಿದರು. ಸೊ ಹಾಗಾಗಿ ನನಗೆ ಯಾಕೋ ಕಾಸ್ಟ್ಲಿ ಅನಿಸ್ತು. ಮಾರ್ಕೆಟಿಗೆ ಹೋದರೆ ಕಮ್ಮಿ ಆಗುತ್ತೆ ಅಲ್ವಾ ಅಂತ ಇವತ್ತು ಬೆಳಿಗ್ಗೆ ನಾನು ಮತ್ತು ಸುಷ್ಮಿತಾ ಸೇರಿ 5:15 ಎದ್ದು ಹೋಗಿದ್ವಿ ಮಾರ್ಕೆಟಿಗೆ. ಸೊ ಫ್ಲವರೆಲ್ಲ ತಗೊಂಡು ಬಂದಿದ್ದೀನಿ. ಹಾಗೆ ಸ್ವಲ್ಪ ಪಿಂಟ್ರೆಸ್ಟಿಂದ ಸ್ವಲ್ಪ ಐಡಿಯಾಸ್ಗಳೆಲ್ಲ ತಗೊಂಡಿದ್ದೀನಿ, ಈ ಥರ ಮಾಡೋಣ ಅಂತ ಹೇಳಿಕೊಂಡು. ಇನ್ನೂ ಏನೂ ರೆಡಿ ಮಾಡಿಲ್ಲ, ಪೇಪರ್ಸ್ ಎಲ್ಲ ತಂದಿಟ್ಟಿದ್ದೀನಿ, ಕಟ್ಟಿಂಗ್ ಮಾಡಬೇಕು, ಕಟ್ಟಿಂಗ್ ಶೀಟ್ಸ್ ಎಲ್ಲ ರೆಡಿ ಮಾಡಬೇಕು. ಸೊ ಆದಷ್ಟು ನನ್ನ ಕೈಲಿ ಎಷ್ಟಾಗುತ್ತೆ ಅಷ್ಟು ಬೆಸ್ಟ್ ಕೊಟ್ಟು ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಹಾಗೆ ಕೇಕ್ ಕೂಡ ಆರ್ಡ್ರ್ ಕೊಟ್ಟಿದ್ದೀನಿ, ಮೊನ್ನೆನೇ ಕೊಟ್ಟಿದ್ದೀನಿ, 2 ಡೇಸ್ ಆಯಿತು. ಆ್ಯಕ್ಚುಲಿ ನಿನ್ನೆ ಕಾಲ್ ಮಾಡಿ ಹೇಳಿದೆ ಡಿಸ್ಚಾರ್ಜ್ ಇಲ್ಲ ಅವರಿಗೆ, ನನಗೆ ಸ್ಯಾಟರ್ಡೇ ಬೇಕು ಅಂತ. ಫ್ರೈಡೇ ಇದ್ದಿದ್ದನ್ನು ಸ್ಯಾಟರ್ಡೇ ಮಾಡಿಕೊಂಡೆ ಹೇಳಿ. ಸೊ ಹಾಗಾಗಿ ಕೇಕು ಕೂಡ ಆರ್ಡ್ರ್ ಕೊಟ್ಟಿದ್ದೀನಿ. ನನಗೆ ಗೊತ್ತಿಲ್ಲ ಇವತ್ತು ಆಗುತ್ತೋ ಇಲ್ವೋ ಡಿಸ್ಚಾರ್ಜು ಅಂತ. ಸೊ ಇವತ್ತು ಸ್ಯಾಟರ್ಡೇ, ನಾನು ಸ್ಯಾಟರ್ಡೇ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ನೋಡೋಣ ಇವತ್ತು ಬೇಬಿನ ಹಾಗೆ ಸಂತೂರು ಮಮ್ಮಿನ ನಾವು ವೆಲ್ಕಮ್ ಮಾಡ್ಕೊಳ್ಳೋಣ ಮನೆಗೆ. ಹೇಗಿರುತ್ತೆ, ಹೇಗಾಗುತ್ತೆ, ಅವರು ರಿಯಾಕ್ಷನ್ ಏನಿರುತ್ತೆ ನೋಡೋಣ. ನಾನು ಡೆಕೋರೇಷನ್ ಮಾಡಿದ್ರಲ್ಲಿ ಅವ್ರಿಗೆ ಹೇಗೆ ಇಷ್ಟ ಆಗುತ್ತೆ ಅಂತ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊತೀನಿ. ಲೆಟ್ಸ್ ಗೋ. ನೋಡ್ತಾ ಇರಬಹುದು, ಮಾರ್ಕೆಟಿಂದ ರೋಸ್ ತಗೊಂಡು ಬಂದಿದ್ದೀನಿ. KGಗೆ 100 ರುಪೀಸ್, ಬಟ್ ಇಲ್ಲಿ 180 ರುಪೀಸ್ ಇತ್ತು. ಹಾಗಾಗಿ ಮತ್ತು ಇದೇನೋ ಸ್ವಲ್ಪ ಸ್ಪೆಷಲ್ ಆಗಿತ್ತು. ನಾನು ವೈಟ್ ಸೇವಂತಿಗೆ ಹೂವನ್ನೇ ತಗೊಳ್ಳೋಣ ಅಂತ ಇದ್ದೆ, ಬಟ್ ಇದೊಂದು ಸ್ವಲ್ಪ ಬಾಡಿ ಹೋಗಿದೆ. ಬಟ್ ನಾವು ತಗೊಂಡಿದ್ದು ಬೇರೆ ಕಡೆ, ಇನ್ನೊಂದು ಕಡೆ ನೋಡುವಾಗ ಅಲ್ಲಿ ಇನ್ನೂ ಚೆನ್ನಾಗಿತ್ತು. ಆಲ್ರೆಡಿ ತಗೊಂಡ್ಬಿಟ್ಟಿದ್ವಲ್ಲ ಇರಲಿ ಅಂತ ಹೇಳ್ಕೊಂಡು ಸುಮ್ಮನೆ ಅದೇ. ಇದು KGಗೆ ಆ್ಯಕ್ಚುಲಿ 20 ರೂಪಾಯಿ. ಸೊ ಹಾಗಾಗಿ ಇದೊಂದು ತಗೊಂಡು ಬಂದೆ, ಬೇರೆ ಥರ ಇತ್ತು ಹಾಗಾಗಿ. ಹಾಗೆ ಸೇವಂತಿಗೆ ಹೂವು ಯೆಲ್ಲೋ ಕಲರ್ ಆ್ಯಸ್ ಯೂಶ್ವಲ್. ಸೊ ಅದು ಬಂದ್ಕೊಂಡು 100 ರುಪೀಸ್ ಇತ್ತು, ಒಂದೊಂದು ಕಡೆ 120 ಇತ್ತು. ಸೊ ನಾವು 100 ರುಪೀಸಿಗೆ ತಗೊಂಡು ಬಂದಿದ್ದೀವಿ. ಸೊ ಇದೆಲ್ಲ ಸುಷ್ಮಿತಂತಲ್ಲೇ ಪೈನಾಪಲ್ ಮತ್ತು ಏನಿದು ಇನ್ನೊಂದು ಸ್ಟ್ರಾಬೆರಿನ ತಗೊಂಡು ಬಂದಿದ್ದಾಳೆ. ಸೊ ಇದಿಷ್ಟು. ಮತ್ತು ಇಲ್ಲಿ ಒಂದಿಷ್ಟು ಫ್ಲವರ್ಸ್ನ ತಗೊಂಡು ಬಂದಿದ್ದೀವಿ. ಸೊ ಫೋಟೋಗಳಿಗೆ ಹಾರಗಳಿಗೆ ಹಾಕೋಕ್ಕಲ್ಲ, ಫೋಟೋಗಳಿಗೆ ಹಾಕಲಿಕ್ಕೆ. ಸೊ ಹಾಗೆ ದೇವ್ರಿಗೆ ಹಾಕಲಿಕ್ಕೆ. ಹಾಗೆ ಇದೊಂದು ಗ್ಲಾಸ್ ಮೇಲೆ ಡೆಕೋರೇಷನ್ ಆಗಿ ಇಡೋಣ ಅಂತ ಹೇಳ್ಕೊಂಡು ನಾನು ಯಾವ ಥರ ಪ್ಲ್ಯಾನ್ ಮಾಡಿದ್ದೀನಿ, ಹೇಗೆ ಮಾಡ್ತಾ ಇದ್ದೀನಿ ಡೆಕೋರೇಷನ್ಸ್ನ ಅಂತ ಆದಷ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೊಡ್ತೀನಿ. ಓಕೆ. ಸೊ ಈ ಒಂದು ಡಿಸೈನ್ ಒಂದು ತೆಗ್ದಿದ್ದೀನಿ ಇಲ್ಲಿರೋದು. ಅದಾದ ನಂತರ ಇನ್ನೂ ಸ್ವಲ್ಪ ತಗೊಂಡಿದ್ದೀನಿ, ಇಲ್ಲಿ ತೋರಿಸ್ತೀನಿ. ಫುಲ್ ಜಾತ್ರೆ ಮಾಡೋದು. ಇದೊಂದು ಫ್ರೆಂಡ್ ಅವ್ರಿಗೆ, ಹಾಗೆ ಒಳಗಡೆಗೆ ಇದು ತೆಗ್ದಿದ್ದೀನಿ. ಬಟ್ ಕಂಪ್ಲೀಟ್ ಆಗಿ ಈ ತರ ಮಾಡಲ್ಲ, ಬೇರೆ ತರ ಮಾಡ್ತೀನಿ ಸ್ವಲ್ಪ. ಆಮೇಲೆ ಇದೊಂದು ಚಿಕ್ಕ ಫುಡ್ ಒಂದು ತೆಗ್ದಿದ್ದೀನಿ, ಮಗು ಕಾಲಿದು. ಹಾಗೆ ಇದೊಂದು. ಸೊ ಇದಿಷ್ಟು ಮಾಡಿ ಆಮೇಲೆ ಬಾಯ್ ಬೇಬಿ ಅಂತ ಹೇಳ್ಕೊಂಡು ವಾಲ್ದು ಒಂದು ನಿಮಿಷ ಈ ತರ ಇಷ್ಟು. ಸೊ ಕರೆಕ್ಟಾಗಿ ಅಷ್ಟು ಬಂದಿಲ್ಲ ಅಂದ್ರೆ ಸ್ವಲ್ಪ ಶೇಪ್ ಮೇಲೆ ಕೆಳಗಡೆ ಆಗ್ಬೋದು, ಬಟ್ ಡಿಸೈನ್ ಎಲ್ಲ ಆಲ್ಮೋಸ್ಟ್ ಸೇಮ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ. I will do my level best. Let's start. ಪೇಪರ್ಸ್ ಎಲ್ಲ ಅಣ್ಣನ ಹತ್ರ ಹೇಳಿ ತರಿಸಿದ್ದೀನಿ. ನನಗೆ ಪೇಪರ್ಸ್ ಅಲ್ಲಿ ಹೇರ್ ಟೆಸ್ಟ್ ಪೇಪರ್ ಅಂದ್ರೆ ಇದೆ. ಇದರಲ್ಲಿ ಎಷ್ಟು ಗ್ಲಿಟರ್ ಇರುತ್ತೆ, ಮೈ ಮೇಲೆಲ್ಲ ಬೀಳುತ್ತೆ. ಆಫ್. ಸೊ ಇಷ್ಟು
ರೆಡಿ ಆಗಿದೆ ಈಗ ಸದ್ಯಕ್ಕೆ. ಇನ್ನು ಮಾಡ್ತಾ ಇದ್ದೀನಿ, ಇನ್ನು ಹ್ಯಾಕ್ ಮಾಡಬೇಕು. ಅದಾದ ನಂತರ ಹೇಗಾಗಿದೆ ಅಂತ ಹೇಳಿ ಕಮೆಂಟ್ಸ್ ಮಾಡಿ. ಓಕೆ, ಸೊ ಈಗ ಇದ್ರ ಜೊತೆಗೆ ಇದಿನ್ನು ಹ್ಯಾಟ್ ಎಲ್ಲ ಮಾಡಬೇಕು, ಇದೊಂದು ಮಾಡಬೇಕು. ಹಾಗೆ ಮತ್ತೆ ಲಿಟಲ್ ಮ್ಯಾನ್ ಅಂತ ಏನಿದೆ ಅದನ್ನು ಮಾಡಬೇಕು. ಸೊ ರೈಟಿಂಗ್ ಗೊತ್ತಿಲ್ಲ, ಟ್ರೈ ಮಾಡ್ತೀನಿ ನಾನು ಬರೀಲಿಕ್ಕೆ. ಅಷ್ಟು ಚೆನ್ನಾಗಿಲ್ಲ ನನ್ನ ಹ್ಯಾಂಡ್ ರೈಟಿಂಗು, ಟ್ರೈ ಮಾಡ್ತೀನಿ. ಓಕೆ, ಬೇಗ ಬೇಗ ಮಾಡಿ. ಸೊ ಆಲ್ಮೋಸ್ಟ್ ಮುಗ್ದಿದೆ. ನಾನು ಸ್ಕ್ರೀನಿಗೆ ಅಂತ ಕರ್ಟನ್ ಅಂತ ಹೇಳ್ಕೊಂಡು ಅದು ಬ್ಲ್ಯಾಕ್ ಅಂಡ್ ವೈಟ್ ಥೀಮ್ ಅಲ್ಲಿ ಇದ್ ಮಾಡೋಣ ಅಂತ ಇದ್ದೆ, ಶರ್ಟ್ ತರ, ಕೋಟ್ ತರ. ಸೊ ಅದು ಲೆಂತ್ ಚಿಕ್ಕದಾಯ್ತಲ್ಲ, ಬಟ್ಟೆ ಚಿಕ್ಕದಾಗಿ ಮತ್ತೆ ಪುನಃ ಹೋಗಿ ತಗೊಂಡ್ ಬಂದ್ವಿ. ಇದೀಗ ಇಲ್ಲಿ ತನಕ ಮುಗ್ದಿದೆ. ಮೇ ಬಿ ನನಗೆ ಈಗ ಅಮಿತ್ ಕಾಲ್ ಮಾಡಿದ್ರು, ಅವ್ರು ಹೇಳಿದ್ರು ಒಂದು 3 to 4 o'clock ಆಗ್ಬೋದು ಅಂತ ಹೇಳಿದ್ರು. ಆಲ್ರೆಡಿ 2 o'clock ಆಯ್ತು, ಇನ್ನು ಏನು ಕೆಲಸ ಆಗಿಲ್ಲ. ನೋಡೋಣ, ಆದಷ್ಟು ಟ್ರೈ ಮಾಡ್ತೀನಿ ಮುಗ್ಸಕ್ಕೆ. ಆಕ್ಚುಲಿ ನಿನ್ನೆ ಕಟ್ಟಿಂಗ್ ಎಲ್ಲ ನಿನ್ನೆನೆ ಮುಗಿಸಿದಿದ್ರೆ ಇವತ್ತು ಈಸಿ ಆಗ್ತಿತ್ತು. ಬಟ್ ನಾವು ಬರುವಾಗ್ಲೇ 11:30 12 ಆಗಿತ್ತು ನಿನ್ನೆ. ಸೊ ಹಾಗಾಗಿ ಮಾಡೋಕ್ಕಾಗಿಲ್ಲ ನೈಟು. ಮತ್ತೆ ಬೆಳಿಗ್ಗೆ ಬೇಗ ಎದ್ದು ಮಾರ್ಕೆಟಿಗೆ ಹೋದೆ. ನೋಡೋಣ ಎಷ್ಟು ಆಗುತ್ತೆ ಅಂತ. ಎಲ್ಲ ಆದ್ಮೇಲೆ ನಾನು ತೋರಿಸ್ತೀನಿ. ನೆಕ್ಸ್ಟ್ ಸ್ವಲ್ಪ ಈ ಕಡೆ ತಗೊಂಡು ನೆಕ್ಸ್ಟ್ ಈ ತರ ಮಾಡಿದ್ದೆ ನಾನು. ಆಕ್ಚುಲಿ ಇಲ್ಲಿ ನೆಟ್ ಫ್ಯಾಬ್ರಿಕ್ ಇತ್ತು, ನನಗೆ ನೆಟ್ ಫ್ಯಾಬ್ರಿಕ್ ಸಿಕ್ಕಿಲ್ಲ. ಮತ್ತೆ ಒನ್ ಟೈಮ್ ಇನ್ವೆಸ್ಟ್ ಮತ್ತೆ ಯೂಸ್ ಮಾಡಕ್ ಆಗಲ್ಲ ಅಂತ ಹೇಳ್ಕೊಂಡು ನಾನೇನ್ ಮಾಡಿದೆ, ಲೈನಿಂಗ್ ಇದೆ ಅಲ್ವಾ, ಬಟ್ಟೆ ಲೈನಿಂಗು ನಾವು ಬ್ಲೌಸಿಗೆಲ್ಲ ಯೂಸ್ ಮಾಡಿದಾಗ ಯೂಸ್ ಮಾಡ್ತೀವಲ್ಲ, ಕಾಟನ್ ಲೈನಿಂಗು, ಆ ಲೈನಿಂಗ್ ಪೀಸ್ ನ ಯೂಸ್ ಮಾಡ್ಕೊಂಡು ಈ ತರ ಮಾಡಿದ್ದೀನಿ. ನೋಡಿ, ಇದೊಂದು ರೆಡಿ ಮಾಡಬೇಕು. ಗೊತ್ತಿಲ್ಲ ನಂಗೆ ಟೈಮ್ ಇರುತ್ತೋ ಇಲ್ವೋ ಅಂತ. ನನ್ನ ಟೈಮ್ ಆಗಿಲ್ಲ ಅಂದ್ರೆ ಇದನ್ನ ಇದೇನ್ ಲೆಟರ್ಸ್ ಇದೆ ಅಲ್ವಾ, ಬೇಬಿ ಬಾಯ್ ಅಂತ, ಅದನ್ನ ಸ್ಕಿಪ್ ಮಾಡ್ತೀನಿ. ಇಲ್ಲ ಅಂದ್ರೆ ನನ್ಗೆ ಎಷ್ಟಾಗುತ್ತೆ ಅಷ್ಟು ಟ್ರೈ ಮಾಡಿ ಅದನ್ನ ಅಟ್ಲೀಸ್ಟ್ ರೈಟಿಂಗ್ ಅಲ್ಲಾದ್ರೂ ಬರ್ದಾದ್ರೂ ಏನಾದ್ರೂ ಮಾಡಕ್ಕೆ ಟ್ರೈ ಮಾಡ್ತೀನಿ. ಹೀಗಾಗಿದೆ. ಸೊ ಫೈನಲಿ ಬ್ಯಾಕ್ ಡ್ರಾಪ್ ನ ಈ ತರ ತಕೊಂಡಿದ್ದೀನಿ. ಬ್ಲೇಸರ್ಗೆ ಈ ತರ ತಕೊಂಡಿದ್ದೀನಿ. ಸೊ ವೆಲ್ಕಮ್ ಲಿಟಲ್ ಮ್ಯಾನ್. ಈ ಬಲೂನ್ ಎಲ್ಲ ಇವಾಗ ಇದ್ ಮಾಡ್ಬೇಕು. ಬ್ಲೋ ಮಾಡಿ ಇಟ್ಟಿದ್ದಾರೆ, ಅದು ಮಾಡಿಲ್ಲ, ಬ್ಲೋ ಮಾಡಿ ಇದು ಅಂದ್ರೆ ಜೋಡಿಸ್ಬೇಕು. ಇಲ್ಲಿ ಇದು ತೋರಿಸು, ಇದು ಫೈನಲ್. ಇದು ಬೇಬಿ ಬಾಯ್, ಇದು ಹೇಗಿದೆ ಅಂತ ಪ್ಲೀಸ್ ಕಮೆಂಟ್ ಮಾಡಿ. ನನ್ನ ಎಫರ್ಟ್ಗೆ ಚಿಯರ್ಸ್ ಮಾಡಿ. ಸೊ ಆಗದಿಂದ ಮಾಡ್ತಾ ಇದ್ದಿದ್ದು ಫೈನಲ್ ಔಟ್ಪುಟ್ ಈ ತರ ಬಂದಿದೆ ಅಂತ ಹೇಳ್ಬೋದು. ಲಿಟಲ್ ಮ್ಯಾನ್, ಹಾಗೆ ಒಂದು ಚಿಕ್ಕ ಬಟ್ಟೆ, ಹ್ಯಾಟ್, ಬೋ, ಬಿಯರ್ಡ್, ಹೀಗಾಗಿದೆ. ಚೆನ್ನಾಗಿದೆ ಅಲ್ವಾ? ನಾನು ಆಕ್ಚುಲಿ ಅನ್ಕೊಂಡಿದ್ದೆ ಇವತ್ತು ಮುಗಿಯಲ್ಲ, ನಾನು ಮಾಡಿರೋ ಎಷ್ಟೋ ಪ್ಲ್ಯಾನ್ಗಳನ್ನು ಅಲ್ಲಲ್ಲೇ ಸ್ಟಾಪ್ ಮಾಡಬೇಕಾಗುತ್ತೆ ಅಂತ. ಬಿಕಾಸ್ ಟೈಮ್ ಇರಲಿಲ್ಲ, ಎಲ್ಲ ಇವತ್ತೇ ಪ್ಲ್ಯಾನ್ ಮಾಡಿಕೊಂಡೆ. ಸೊ ಹಾಗಾಗಿ ಈಗ ನಾನು ಏನೇನು ಮಾಡಿದ್ದೀನಿ ಅಂತ ಫೈನಲ್ದು ಡಿಸೈನ್ ಹೇಗೆ ಮಾಡಿದ್ದೀನಿ, ಏನು ಮಾಡಿದ್ದೀನಿ ಅಂತ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊತೀನಿ. ಓಕೆ, ಸೊ ಲೈಟ್ ಹಾಕ್ತಾ ಇರ್ಬೋದು. ಇಲ್ಲಿ ಫ್ಲವರಲ್ಲಿ ನಾನು ವೆಲ್ಕಮ್ ಅಂತ ಹೇಳಿ ಬರೆದು ಮಗುದು ಬೇಬಿದು ಕಾಲ್ ತರ ಮಾಡಿದ್ದೀನಿ. ಬಟ್ ಅದು ಸ್ವಲ್ಪ ದೊಡ್ಡದಾಗಿದೆ, ಮಾಡೋಕ್ಕಾಗಿಲ್ಲ. ನನ್ನ ಕೈಲಿ ಮಮ್ಮಿ ಕಾಲು, ಹೌದು ಮಮ್ಮಿ ಕಾಲು ಅಂತ ತಿಳ್ಕೊಳ್ಳಿ. ನನ್ನ ಕೈಲಿ ಎಷ್ಟಾಗುತ್ತೆ ಅಷ್ಟು ಟ್ರೈ ಮಾಡಿದ್ದೀನಿ. ಇದ್ದಿದ್ದು ತುಂಬ ಕಮ್ಮಿ ಟೈಮಲ್ಲಿ. ನೋಡ್ತಾ ಇರ್ಬೋದು, ಈ ಥರ ದಾರಿಗೆ ಫ್ಲಾಸನ್ನು ಹಾಕಿದ್ದೀನಿ, ಹಾಗೆ ಬಲೂನ್ನ ಇದು ಮಾಡಿದ್ದೀನಿ. ಸೊ ಆ ಕಡೆ ಏನು ಕಾಣಿಸ್ತಾ ಇದೆ ಎಲ್ಲ ಇಗ್ನೋರ್ ಮಾಡಿ, ಇಷ್ಟು ಮಾತ್ರ ನೋಡಿ ಅಷ್ಟೇ. ಇದು ನೋಡ್ತಾ ಇರಬಹುದು ಹೇಗಾಗಿದೆ ಅಂತ ಹೇಳ್ಕೊಂಡು, ಎಷ್ಟು ಕ್ಯೂಟ್ ಆಗಿದೆ ಅಲ್ವಾ? ಇಲ್ಲಿ ನೋಡಿ, ವಾವ್. ಥೀಮ್ ಹೇಗಿದೆ ನಿಮಗೆ ನಾನು ಮಾಡಿರೋ ಡೆಕೋರೇಷನ್ ಹೇಗಾಗಿದೆ ಅಂತ ಪ್ಲೀಸ್ ನನಗೆ ಕಮೆಂಟ್ ಮಾಡಿ. ಸೊ ಈಗ ಹಾಸ್ಪಿಟ್ಲಿಗೆ ಹೋಗಿ ಅಕ್ಕನ ಕರ್ಕೊಂಡು ಬರ್ತೀವಿ. ಆಯಿತು, ಫೈನಲಿ ಪುಟ್ಟ ಬೇಬಿ ನಮ್ಮ ಮನೆಗೆ ಇವತ್ತು ಬರ್ತಿದ್ದಾರೆ. ಸೊ ಲೆಟ್ಸ್ ಗೋ. ಮುಗಿತಾ? ಬಗೆಹರಿತಾ? ಹೋಗ್ಬೇಕು ನಿರ್ಮಲ, ಇರಿ ಮಮ್ಮಿ. ಅಲ್ಲೇ
ಇವಾಗ ಡಿಸ್ಚಾರ್ಜ್ ಆಗ್ತಾ ಇದೆಯಾ? ಈಗ ನೀನು ವೆಸ್ಟ್ ಸೈಡ್ಗೆ ಹೋಗ್ಬೇಕಾ? ವೆಸ್ಟ್ ಸೈಡಿಗೆ ಹೋಗಿ ಶಾಪಿಂಗ್ ಮಾಡ್ಕೊಂಡು ಫಸ್ಟ್ ಕ್ರೈಗೆ ಹೋಗಿ ಅಲ್ಲಿ ಸ್ವಲ್ಪ ಶಾಪಿಂಗ್ ಮಾಡ್ಕೊಂಡು ಹಾ ಈಗ 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 ಒಂದ್ ನಿಮಿಷ ತೋರಿಸ್ತೀನಿ ಆಗಿದ್ದು ಅಲ್ಲಿ ಮಗುಗ್ ಮತ್ತೆ ತೋರಿಸ್ಬಿಡಿ. ಈ ಕಡೆ ತೋರ್ಸಿ ಹೇಳ್ತೀನಿ, ಇಲ್ಲಿ ಈ ಕಡೆಗೆ. ನಿನ್ನೆ ಮೊನ್ನೆ ಮೊನ್ನೆ ತೋರಿಸ್ತೀನಿ. ಯಾರಾದ್ರೂ ಚೇರ್ ಬಿಟ್ಕೊಟ್ರೆ ತೋರಿಸ್ತಿದ್ದೆ. ಅಣ್ಣ ಒಂಚೂರು ಕೊಡಿ ಅಣ್ಣ ಇಲ್ಲಿ. ಮೊನ್ನೆದಲ್ಲ ಕಣೆ, ನಿನ್ನೆದು. ಮೊನ್ನೆದಲ್ಲ. ನೆನ್ಪಿಡ್ಕ ಕೂತ್ಕೊಂತಾಳೆ. ಮಮ್ಮಿ ಮಮ್ಮಿ ನಂಗೆ ಭಯ. ಎಂತ ಮುಖದ ಆಕ್ಷನ್. ಮುಖದ ಆಕ್ಷನ್ ಎಲ್ಲ ಮಮ್ಮಿ ಅದು ನೋವು. ನಂಗಾಗಲ್ಲ. ಈಗ ಫಸ್ಟ್ ಸೈಡ್ ಹೋಗ್ಬೇಕಾ ನಿಂಗೆ? ಫಸ್ಟ್ ಸೈಡ್ ಮತ್ತೆ ಫಸ್ಟ್ ಕ್ರೈಗೆ ಹೋಗ್ಬೇಕು. ಅಲ್ಲ ಅಲ್ಲಿ ಸ್ನಾಕ್ಸ್ ಗಳಿದೆ, ಅಲ್ಲಿ ಹೋಗೋದು ಬೇಡವಾ? ನಾನ್ ತೋರಿಸ್ತೀನಿ. ಮಂಚದ ಮೇಲಿಂದ ನಾನು ತೆಗಿರಿ ಮಗು. ಇದು ಇದು ನೋಡಿ ನಮ್ ಭಾವ ಏನೋ ಆಕ್ಟಿಂಗ್ ಮಾಡೋದ್ರಲ್ಲಿ ಮಾತ್ರ ಫಸ್ಟ್ ನೋಡಿ. ಅದು ಡಿಟ್ಟು ಡಿಟ್ ಮಾಡ್ತಾರೆ. ಯಾರು ಕರಿ ನನ್ ಊಟ ಅಂತ? ನಿರ್ಮಲಾ ಅಲ್ಲ, ನಿರ್ಮಲ ರೆನಿಟಾ. ನಿರ್ಮಲ ಅಂತಾನೆ ಕರೆಯೋದೆಲ್ಲರೂ. ಕರಿಯೇ ರೆನಿಟಾ. ರೆನಿಟಾ ಅದೇ ರೆನಿಟಾ ಊಟ 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 ರೆನಿಟಾ. ಹಾತಿ ಹಾತಿ ಹಾತಿ. ಎಷ್ಟು ಬೈತಾನೆ ಗೊತ್ತಾ? ಎಳಿಬೇಡ. ಕನ್ನಡದಲ್ಲಿ ಹೇಳಿ ಬೋಜಿ. ಎಳಿಬೇಡ ಬಿಡಿ. ಹಿಂಗಿಂದ ಅವ್ರ ಶೋಲ್ಡರ್ ಹಾಕಿ ಹಿಂಗ್ ದಬ್ಬೇಕು ಹಿಂಗ. ಆಮೇಲೆ ಹಿಂಗ್ ಎದ್ದಾಳ್ತಾಳೆ. ಆಮೇಲೆ ಕೈ ಇದು ಇದು ಈ ಪೊಸಿಷನ್ ಅಲ್ಲಿ ಹಿಂದೆ ಬೀಳ್ತಿರ್ತ, ನಾವು ಬೆನ್ನ ಹಿಡಿಬೇಕು. ಹೋಗ ಹಿಂಗ್ ಹಿಂದೆ ಬೀಳ್ತಿರ್ತಾಳೆ, ಆಯ್ತಾ? ಆಮೇಲೆ ನಾವು ಹೇಳ್ತೀವಿ ಪಾಯಿ ಆಟ ನನಗೂ. ನಾವ್ ಹಿಂಗ್ ಗಿಡಕ್ ಹೋಗ್ತಿರ್ತೀವ. ಅಲ್ಲಿ ಎದ್ದೊಳೋದಕ್ಕೆ ಅವ್ರು ನರ್ಸ್ಕಿಸ್ಕೊಂಡು ಅವ್ರು ಫಸ್ಟ್ ದಿವಸ ವೇಟ್ ಮಾಡಿದ್ರು. ಆಮೇಲೆ ಹೋಗ್ತೀವಿ ಎದ್ದಳ್ತಿದಾರ. ಆಮೇಲೆ ಅಲ್ಲಿ ಬಟನ್ ಹೋಗ್ತೀವಿ ಮೇಡಮ್. ಆಮೇಲೆ ಅವ್ರಿಗೆ ಗೊತ್ತು ಹಾಫ್ ಆನ್ ಅವರ್ ಆಗುತ್ತೆ ಅದು ಎದ್ದು ಅವಳ ಆಗಡೆ ಇರೋ ಕಡೆ ಬರುತ್ತೆ. ಸೊ ಹಾಫ್ ಆನ್ ಅವರ್ ಆದ್ಮೇಲೆ ಅದು ಅವ್ರು ಯಾಕಂದ್ರೆ ನೀನ್ ಸಿಸರಿನ್ ಡೆಲಿವರಿ ಆಗಿರೋದು, ಹಂಗಾಗಿ ನೀನ್ ಸ್ವಲ್ಪ ಕ್ವಿಕ್ ಆಗ್ಬೇಕು ಅಂತ. ಕ್ವಿಕ್ ಆಗೋದಲ್ಲ, ಲಾಸ್ಟಿಗೂ ರಿಕವರ್ ಆದ್ಯಲ್ಲ. ಮಮ್ಮೆ ತೇಮಣಿ ಸಾಯಿಜೆ ಮೊನ್ನೆ ನೋಡ್ಬೇಕು. ಅವಳು ಮುಖದ ರಿಯಾಕ್ಷನ್ 2 days ಮುಖದ ರಿಯಾಕ್ಷನ್ ಫುಲ್ ಚೇಂಜ್ ಮಾಡ್ಬಿಟ್ಟಿದ್ಲ ಅವಳು. ಹೌದು, ನಾನು ಒಪ್ಕೊಂತೀನಿ. ಆ ಪ್ಲೇಸ್ ಅಲ್ಲಿ ಯಾರಿದ್ದಾರೆ ಅವ್ರಿಗೆ ಮಾತ್ರ ನಮಗೆ ಫನ್ ಅನ್ಸುತ್ತೆ. ಬಟ್ ಅವಳು ಮೊನ್ನೆ ಅವಳು ಹಿಂಗೆಲ್ಲ ಮಾಡೋದ್ ನೋಡ್ಕೊಂಡು ಒಬ್ರು ಜ್ವರ ಮುಟ್ಟೋದೇನಂತೆ, ತಲೆ ಮುಟ್ಟೋದೇನಂತೆ ಅಷ್ಟೇ ಇದ್ದಿದ್ದ. ಹೌದು, 3 ದಿವಸ ಊಟ ಮಾಡ್ಲಿಲ್ಲ ಪಾಪ, ಹೆರಿಗೆ ಆಗಿ. ಸೊ ಫೈನಲಿ ನಾವು ಮನೆಗೆ ಹೊರಟ್ವಿ. ಬನ್ನಿ ಬನ್ನಿ ಬೇಗ ಬಾರೆ.
ಎಷ್ಟು ಖುಷಿ ಆಗ್ತಿದೆ, ಫೈನಲಿ ಮನೆಗೆ ಬಂದೆ. ಎಷ್ಟು ಖುಷಿ ಆಗ್ತಿದೆ, ತುಂಬ ಆಗ್ತಿದೆಯಾ? ಬನ್ನಿ ಬನ್ನಿ ಮನೆಗೆ. ಅಷ್ಟು ಮೂಲೆಗಿಟ್ರೆ ಮತ್ತೆ ಇನ್ನೇನಾಗುತ್ತೆ ಅದು ಸೈಡಿಗೆ ಬಿಡ್ಬೇಕು. ಚಿಕ್ಕದಾಗಿ ಡೆಕೋರೇಷನ್ ಮಾಡಿದೀವಿ ಆಯ್ತಾ. ಬನ್ನಿ. ಬೇಬಿ ಬಾಯ್ ಇರು ಕುಡಿಲಿ. दोन्ही जण एकच पट्टीद्वारा पाय बोलून डम्मन्स बिडी ये बेड ते निश्मिता त्या कुशीचे लाईट ऑन कर. और बो ನೋಡೇ ಇಲ್ಲ ನಾನು ಫಸ್ಟ್ ಗೆ ಬಂದಾಗ ಮಾತ್ರ ಅಲ್ಲ ಅದು ಫುಲ್ ಅದೇ ಲೇಸರ್ ನೋಡ್ದೆ ಅದು ನೋಡೇ ಇರಲಿಲ್ಲ. ವೆಲ್ಕಮ್ ಅಲ್ಲಿ. ಲಿಟಲ್ ಮ್ಯಾನ್. ಅಲ್ಲಿ ಮೀಸೆ ಬರ್ದಿದ್ದಾರೆ ಆ ಬಟ್ಟೆ ಇದು ಚೆನ್ನಾಗಿದ್ಯಾ ಬೌಜಿ? ಸೂಪರ್ ಆಗಿದೆ, ಹೆಂಗಿದೆ ಹೇಳಿ? ತುಂಬಾ ಚೆನ್ನಾಗಿ ಮಾಡಿದೀರಾ ಅರೇಂಜ್ಮೆಂಟ್. ಐ ಲೈಕ್ ಇಟ್ ಅ ಲಾಟ್. ಅವ್ಳು ಇಲ್ಲಿಂದ ಹೋಗೋದ್ ಬಿಟ್ಕೊಂಡು ಅಲ್ಲಿಂದ ಹೋದ್ಲು, ಇಲ್ಲಿಂದ ಹಾರ್ಕೊಂಡು ಹೋದ್. ಅವಳಿಗೆ ಹೂ ತುಳಿಯಕ್ಕೆ ಮನ್ಸಿರ್ಲಿಲ್ಲ. ಹೂ ತೊಳೆಯಕ್ಕೆ ಯಾರು ಮನ್ಸಿರಲ್ಲ, ಇನಿಷ್ಟುಗಳು ಸಂತರು ಅವ್ರಿಗಷ್ಟೇ. ಬೌಜಿ ಅಜ್ಜಿನೂ ಬರ್ಲಿ. ಮೊದ್ಲು ನಿಂತಿದ್ದಾರೆ. ನಿಶ್ಮಿತಾ ಕಂಗ್ರ್ಯಾಚುಲೇಷನ್ ಹೇಳಿ ಬೌಜಿ. ಹಾ ಹೇಳಿ ಕಂಗ್ರ್ಯಾಚುಲೇಷನ್. ನಮ್ಗೆ ಅಷ್ಟೇ ಬರೋದು. ಅದನ್ನು ಜಗಳ ಆಡ್ತಾರೆ ಅಪ್ಪ ಇವರು. ನೀನ್ ಕಟ್ ಮಾಡು, ನಾನ್ ಕಟ್ ಮಾಡು, ನೀನ್. ಫೈನಲಿ ನಮ್ಮಮ್ಮ ಹೇಳ್ದಂಗೆ ನಮ್ಮನೆಗೆ ಬಾಯ್ ಬೇಬಿ ಆಗಮನ. ಎಷ್ಟೊತ್ತ ಕಟ್ ಮಾಡ್ತೀರಾ? ನಾನೀಗ ನಿಮ್ಗೆ ಇಂಟರ್ವ್ಯೂ ಮಾಡ್ತೀನಿ. ಹೇಗೆ ಅನ್ನಿಸ್ತು ನಾವು ಮಾಡಿರೋದು ಡೆಕೋರೇಷನ್ ಆಗಲಿ? ನಿಮ್ಗೆ ಏನಾದರೂ ಗೊತ್ತಿತ್ತಾ? ಏನಾದರೂ ಐಡಿಯಾ ಇತ್ತಾ? ನನಗೆ ಸತ್ಯವಾಗ್ಲೂ ಐಡಿಯಾ ಇರ್ಲಿಲ್ಲ. ಅದು ನಾನು ಏನ್ ಅನ್ಕೊಂಡಿದ್ದೆ ಗೊತ್ತಾ, ನೀವ್ ಏನಾರು ಮಾಡ್ತೀರಾ ಅಂತ ಗೊತ್ತಿತ್ತು. ನಾನು ಅಷ್ಟೇ ಹಂಗೆ ಅನ್ಕೊಂಡಿದ್ದೆ. ಯಾಕೆ ಹಾಗೆ ಮಾತ್ರ ಆದ್ರೆ ಅದು ನಮ್ಗೆ ಅದು ಅಷ್ಟು ಬೇರೆ ಬರ್ಡೇ ಗಿಡ್ಡೆ ಆಗಿದ್ರೆ ಅನ್ಸ್ತಿತ್ತು ಜಾಸ್ತಿ. ಅದು ಇದು ಸ್ವಲ್ಪ ಟೆನ್ಷನ್ ಅಲ್ಲ. ಅದು ಮಾಡು, ಬಿಲ್ ಕಟ್ಟು, ಅದು ಡಿಸ್ಚಾರ್ಜ್ ಸಮ್ಮರಿ ತಗೋ, ಅದೆಲ್ಲ ಸ್ವಲ್ಪ ಇದಾಗ್ಲಿ. ಆದ್ರೆ ಎಲ್ಲಿ ಜಾಸ್ತಿ ಗೊತ್ತಾಯ್ತು ಗೊತ್ತಾ, ಇನ್ಫ್ಯಾಂಟ್ ಬಾಂಬ್ಸ್ ಬಂದು ಹಿಂಗಂದಲ್ಲ ಅಲ್ಲಿ ಬಲೂನ್ದಲ್ಲ, ಅಲ್ಲಿ ನಿಮ್ಗೆ ಕ್ಲಾರಿಟಿ ಫುಲ್. ಇವ್ರು ಮಾಡಿದ್ದದು ಇವ್ರು. ಬಲೂನ್ ಯಾಕೆ ನಾನು ಅಣ್ಣನಿಗೆ ಹೇಳಿದ್ದೆ, ಬೆಳಿಗ್ಗೆನೆ ಹೇಳಿದ್ದೆ. ಯಾಕಂದ್ರೆ ನಾನು ಇಲ್ಲಿ ಕಟಿಂಗ್ ಮಾಡ್ಕೊಂಡು ಕೂತಿದ್ದೆ. ಅವಾಗ್ಲೇ ಅಂದಿದ್ದೆ, ನನ್ಗೆ ಗೊತ್ತಿತ್ತು ಅಣ್ಣ ಬಾಯ್ ಬಿಟ್ಟೆ ಬಿಡ್ತಾರೆ ಅಂತ. ನಾನು ಅಣ್ಣನ್ಗೆ ಹೇಳಿದ್ದೆ, ಅಣ್ಣ ಅಲ್ಲಿ ಹೋಗಿ ಹೇಳಕ್ ಹೋಗ್ಬೇಡಿ, ಮಾತಿನ ಬರ್ದಲ್ಲೂ ತೆಗಿಬೇಡಿ ಅಂತ. ಅದನ್ನು ನಾನು ಬಲೂನ್ ತಕೊಳ್ಳ ಬೌಜಿ ಇದು ಅಂತ ಹೇಳಿದೆ, ಡೋರಿಗೆ ಹಾಕಿದ್ದು. ಅದಕ್ಕೆ ಇವ್ರು ನಿಂತ್ಕೊಂಡು ಅಷ್ಟೊಂದು ಬಲೂನ್ ಇದೆ ಅಲ್ವಾ ಅಲ್ಲಿ, ಇನ್ನೇನಕ್ಕೆ ನಿಮಗೆ ಅನ್ಬಿಟ್ರು. ಅವ್ರು ಅಲ್ಲೇ ನನ್ನ ಮುಖ ನೋಡಿ ಸ್ಮೈಲ್ ಕೊಟ್ಬಿಟ್ರು. ನನ್ಗೆ ಗೊತ್ತಾಯ್ತು. ಬಟ್ ಈ ತರ ಎಲ್ಲ ಮಾಡಿದ್ವಿ ಅಂತ ಗೊತ್ತಿತ್ತ. ಅನ್ಕೊಂಡಿದ್ದೆ ಅಂತ ಹೇಳ್ತೀನಿ. ಅದೇ ಇಂಪಾರ್ಟೆಂಟ್. ನಾನು ಏನ್ ಥೀಮ್ ಏನಿರುತ್ತೆ ಅಂದ್ರೆ, ತುಂಬಾ ಬಲೂನ್ ಹಾಕಿರ್ತೀರಾ, ಕೇಕ್ ಇಟ್ಟಿರ್ತೀರಾ ಅಂತ ಅನ್ಕೊಂಡು ನೋಡಿ ಅದೇ ಹೇಳಿದ್ದು. ಬ್ಲೂ ಕೇಕ್ ಅನ್ಕೊಂಡಿದ್ದೆ. ಅನ್ಕೊಂಡಿದ್ರಾ? ಬ್ಲೂ ಕೇಕ್ ಬ್ಲೂ ಬಲೂನ್ ಅಂತಾನಲ್ಲ, ಬ್ಲೂ ಬಲೂನ್ ಹಿಂಗ್ ಹಾರಿಸಿರ್ತೀರ ಫುಲ್ ಅಂತ ಅನ್ಕೊಂಡಿದ್ದೆ. ಆದ್ರೆ ಇದು ಮತ್ತೆ ಅದು ಈ ಡೋರ್ ಡೆಕೋರೇಷನ್ ಮತ್ತೆ ಟಕ್ಸಿಡೋ ಮಾಡಿದೀರಲ್ಲ, ಅದು ತುಂಬಾ ಇಷ್ಟ ಆಯ್ತಾ? ತುಂಬಾ ಇಷ್ಟ, ಚೆನ್ನಾಗಿದೆ, ತುಂಬಾ ಸಖತ್ತಾಗಿದೆ. ಹೇಳು ನಿರ್ಮಲಾ, ಹೇಗನ್ಸ್ತು? ನನಗಂತೂ ನೀವು ಹಾಸ್ಪಿಟ್ಲಿಗೆ ಬಂದಿದ್ರಲ್ಲ, ಹಾಸ್ಪಿಟ್ಲಿಗೆ ಬಂದಿದ್ದು ನೋಡಿದ್ರೆ ಆ ಜೋಶಿ ಇದ್ದಿದ್ದಿಲ್ಲ. ನಾವು ಸುಮ್ಮನೆ ಹೋಗ್ತೀವಿ, ಮನೆ ಹೋಗ್ತೀವಿ ಅಷ್ಟೇ ಮುಗೀತು ಅಂತ ಮಮ್ಮಿ ನನ್ಗೆ ಹೇಳಿದ್ರು. ಮನೆ ಹೋದ್ಮೇಲೆ ಇದು ಮಾಡ್ಬೇಕು ಹಾಸ್ಪಿಟ್ಲಿಂದ ಅವ್ರು ಏನೇನಿದ್ರು ಗೈಡ್ಲೈನ್ಸ್ ಇರುತ್ತಲ್ಲ ದೊಡ್ಡವ್ರದ್ದು, ಹಿಂಗೆ ಮಾಡ್ಬೇಕಾಗ ಅಷ್ಟೇ ಆಯ್ತು, ಮುಗೀತು. ನಾನು ಟ್ಯಾಬ್ಲೆಟ್ ತಕೊಳ್ಬೇಕು, ಮಲ್ಕೊಳ್ಬೇಕು, ಆಮೇಲೆ ಬೆಲ್ಲ ಆಗುತ್ತೆ, ಎದ್ದೇಳ್ಬೇಕು, ಮುಂದಿನ ಪ್ರೊಸೀಜರ್ ಮಾಡ್ಬೇಕಷ್ಟೇ. ಇಷ್ಟೆಲ್ಲ ಐಡಿಯಾ ಇದ್ದಿದ್ದಿಲ್ಲ. ನಂಗೆ ಆ ಡೋರ್ ತುಂಬಾ ಇಷ್ಟ ಆಯ್ತು. ನಂಗೂ ಡೋರ್ ಇಷ್ಟ ಆಯ್ತು, ತುಂಬಾ ಇಷ್ಟ ಇದೆ. ಮೇನ್ ಇದು ಏನಂತಾರದು,
ಬ್ಯಾಕ್ ಡ್ರಾಪ್ ಥೀಮ್ ಇಷ್ಟ ಆಯ್ತಾ? ಟಕ್ಸಿಡೋ ಆದ್ರೆ ಮೀನ್ ಏನೋ ಅಂತಾರಲ್ಲ, ಬೋಟ್ ಹೋಗ್ಲಿ ಬಿಡಿ, ಹೋಗ್ಲಿ ಕಟ್ ಮಾಡ್ಬಿಡಿ. ಸ್ಕ್ರೀನ್ ಟೋಟಲಿ. ಮತ್ತೆ ಹಾಸ್ಪಿಟಲ್ ಅಲ್ಲೆಲ್ಲ ಮಗು ಆಯ್ತಲ್ವಾ ಇವಾಗ, ಅದ್ರದ್ದು ಅನಿಸಿಕೆ. ಅದೇನ್ 2 ದಿನಕ್ಕೆ ಅದರಿಂದ ಅನಿಸಿಕೆ ಏನ್ ಸಿಗುತ್ತೆ? ಅದೇ ಅದೇ. ಫೈನಲಿ ನಾನು ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಈ ಡೆಕೋರೇಷನ್ ಆಗ್ಲಿ ಅಥವಾ ಇನ್ನೇನಿದೆ ಅಷ್ಟೇ ಡೆಕೋರೇಷನ್. ನಿಮಗೆ ನಿನ್ನೆ ಇದರಿಂದ ಹೌದು, ಮನೆಯಲ್ಲಿ ಅವ್ರನ್ನ ಹೇಗೆ ವೆಲ್ಕಮ್ ಮಾಡ್ಕೊಂಡ್ವಿ ಮತ್ತೆ ಡೆಕೋರೇಷನ್ ಹೇಗಾಗಿತ್ತು ಅಂತ ಎಲ್ಲಾದ್ರೂ ನಿಮಗೆ ಇಷ್ಟ ಆದರೆ ಪ್ಲೀಸ್ ಕಮೆಂಟ್ ಮಾಡಿ. ಈ ವಿಡಿಯೋನ ನಾನು ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್.